ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಶುಗರ್ ಇರೋರಿಗೆಲ್ಲ ತುಂಬ ಒಳ್ಳೆಯದು ಈ ಉಪ್ಪಿನಕಾಯಿ. ಡೈಲಿ ಒಂದೆರಡೆರಡು ಪೀಸ್ ತಿಂದರೆ ಸಾಕು, ಶುಗರ್ ಕಂಟ್ರೋಲಲ್ಲಿರುತ್ತೆ. ಅದು ಯಾವುದಂತಂದರೆ ತಮ್ಮನೇಲಿ ಹೇಳಿದಾಗೆ ಹಾಗಲಕಾಯಿ ಉಪ್ಪಿನಕಾಯಿ. ಇದು ನಮ್ಮ ಅತ್ತೆ ಮಾಡೋ ರೆಸಿಪಿ. ನಾನಿಲ್ಲಿ ಊರಲ್ಲಿರೋದ್ರಿಂದ ಅವ್ರ ಹತ್ರನೇ ಕೇಳಿಬಿಟ್ಟು ಮಾಡಿರೋದು. ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಅವರಿಗೆ ಶುಗರ್ ಇರೋದ್ರಿಂದ ಅವ್ರು ಏನೇನು ಯೂಸ್ ಮಾಡ್ತಾರೆ ಅದನ್ನೇ ನಾನು ವೀಡಿಯೋದಲ್ಲಿ ತೋರಿಸೋದು. ಈಗ ಈ ಹಾಗಲಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ದಯವಿಟ್ಟು ಪೂರ್ತಿ ವೀಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ಇವಾಗ ನಮ್ಮ ಶುಗರ್ಗೆ ತುಂಬ ಒಳ್ಳೆಯದಾಗಿರುವ ಹಾಗಲಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ಮಾಡಿದ್ರೆ ಹಾಗಲಕಾಯಿ ತಿಂದೇ ಇರೋರು ಸಹಿತ ತಿಂತಾರೆ. ಬನ್ನಿ, ಹೇಗೆ ಮಾಡೋದು ತೋರಿಸ್ತೀನಿ. ನೋಡಿ, ಇವಾಗ ಹಾಗಲಕಾಯಿ ತೊಳೆದ್ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೋತಾ ಇದ್ದಾರೆ. ತುಂಬ ಒಳ್ಳೆಯದು ಇದು ಶುಗರ್ ಇರೋರಿಗೆಲ್ಲ. ನೋಡಿ, ಅದು ಕಹಿ ಜಾಸ್ತಿ ಬರಬಾರ್ದು ಅಂತ ಒಳಗಡೆದೆಲ್ಲ ಹೋಲ್ ಮಾಡಿ ತಕ್ಕೊಂಡು ಆಮೇಲೆ ಈ ಥರ ಪೀಸ್ ಮಾಡಿ ಇಟ್ಕೋತಾ ಇದ್ದಾರೆ. ನೋಡಿ, ಇವಾಗ ಒಂದು ಹಾಗಲಕಾಯಿನ ಈ ಥರ ಕಟ್ ಮಾಡಿ ತಗೊಂಡಿರೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 4 ಎಸಲಾಗೋಷ್ಟು ಬೆಳ್ಳುಳ್ಳಿ, ಇದು ಸಾಸಿವೆ ಪೌಡ್ರು. ನಾನು ಹಿಂದೆ ಮಾವಿನಕಾಯಿ ವೀಡಿಯೋದಲ್ಲಿ ತೋರಿಸಿದ್ದೀನಿ ಆ ಥರ ಸಾಸಿವೆ ಪೌಡ್ರು. ಆಮೇಲೆ ಸ್ವಲ್ಪ ಅರಿಶಿನ, ಮೆಂತೆಕಾಳು, ಇದನ್ನ 2 ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಬನ್ನಿ, ಇವಾಗ ಒಗ್ಗರಣೆಗೆ ಹಾಕೋಣ. ಒಂದು ಅರ್ಧ ನಿಂಬೆ ಹಣ್ಣಿನ ರಸ. ನೋಡಿ, ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ, ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಬೆಳ್ಳುಳ್ಳಿ ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಏನು ತೊಗೊಂಡಿದ್ದೀನಲ್ಲ ಅದಷ್ಟೇ ಹಾಕಿ ನಾನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಅದು ತಣ್ಣಗಾದ್ಮೇಲೆ ನಾವು ಅದನ್ನು ಇದಕ್ಕೆ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಒಂದು ಪಾತ್ರೆಗೆ ಕಟ್ ಮಾಡಿಟ್ರೋ ಹಾಗಲಕಾಯಿ, ಆಮೇಲೆ ಇದು ಮೆಂತ್ಯ ಪೌಡ್ರು ಮತ್ತು ಸಾಸಿವೆ ಪೌಡ್ರು, ಒಂದು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಬೆಲ್ಲ, ಸ್ವಲ್ಪನೇ ಹಾಕಿದ್ದೀನಿ, ಶುಗರ್ ಅವ್ರಿಗೆ ಜಾಸ್ತಿ ಹಾಕ್ಕೋಬೇಡಿ. ಆಮೇಲೆ ಸಾಲ್ಟ್, ಉಪ್ಪು, ಸಕ್ಕರೆ ಎಲ್ಲ ಹಾಕಬೇಡಿ, ಸ್ವಲ್ಪ ಬೆಲ್ಲ ಹಾಕಿ. ಶುಗರ್ ನಡೆಯುತ್ತೆ, ಏನಿಲ್ಲ, ಜಾಸ್ತಿ ಹಾಕಬೇಡಿ. ಇವಾಗ ನೋಡಿ, ಮೇಲೆ ನಿಂಬೆಹಣ್ಣಿನ ರಸ. ಈ ಥರ ಮಾಡಿಟ್ಟು ಊಟದ ಜೊತೆ ಒಂದು ವಾರ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಾದರೆ 1 ತಿಂಗಳಾದರೂ ಸ್ಟೋರ್ ಮಾಡ್ಬೋದು, ಹೊರಗಡೆ ಆದರೆ 1 ವಾರ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನಿಂಬೆಹಣ್ಣು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದಾಗೆ ನಮ್ಮ ಅತ್ತೆಗೆ ಶುಗರ್ ಇರೋದ್ರಿಂದ ಅವ್ರು ಇದೇ ಥರ ಮಾಡ್ಕೊಂಡು ತಿಂತಾರೆ, ಕಂಟ್ರೋಲಾಗಿರುತ್ತೆ ಅಂತ ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಇದು ನೋಡಿ, ಎಣ್ಣೆ ಆರೋಗಿದೆ. ಈಗ ಅದನ್ನ ಹಾಕ್ತಾಯಿದ್ದೀನಿ. ಈ ಥರ ಮಾಡಿಕೊಂಡ್ರೆ ಹಾಗಲಕಾಯಿ ತಿಂದೇ ಇರೋರು ಸಹಿತ ತಿಂತಾರೆ, ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಹೇಗನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.